ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿದ್ದೇವೆ. ಅರ್ಜುನ ವಿಷಾದದಿಂದ ಕೂಡಿ ಯುಧಿಷ್ಠಿರನಲ್ಲಿ ಶ್ರೀಕೃಷ್ಣನ ಅಂತರ್ಧಾನದ ಬಗ್ಗೆ ಹೇಳುತ್ತಾ ಇದ್ದಾನೆ. ಆತ ಈಗ ಶ್ರೀಕೃಷ್ಣನ ಯುದ್ಧ ಭೂಮಿಯಲ್ಲಿ ಹೇಳಿರುವಂತಹ ಮಾತುಗಳನ್ನು ನೆನಪಿಸಿಕೊಳ್ತಾ ಇದ್ದಾನೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು 1ನೇ ಸ್ಕಂದದ 15ನೇ ಅಧ್ಯಾಯದ 19 ಹಾಗೆ 20ನೇ ಶ್ಲೋಕಗಳು. ಶಯ್ಯಾಸನಾಟನ ವಿಕಥನ ಭೋಜನಾದೀಶ್ವೈಕ್ಯಾದ್ವಯಸ್ಯ ಋತವಾನಿತಿ ವಿಪ್ರಲಬ್ಧಃ ಸಖ್ಯುಃ ಸಖೇವ ಪಿತೃವತ್ತನಯಸ್ಯ ಸರ್ವಂ ಸೇಹೇ ಮಹಾನ್ ಮಹಿತಯಾ ಕುಮತೇರಘಂ ಮೇ. ಸಾಮಾನ್ಯವಾಗಿ ನಾವಿಬ್ಬರು ಒಟ್ಟಿಗೆ ಇರುತ್ತಿದ್ದೆವು, ಒಟ್ಟಿಗೆ ನಿದ್ರಿಸುತ್ತಿದ್ದೆವು, ಒಟ್ಟಿಗೆ ಕೂರುತ್ತಿದ್ದೆವು, ಅಲೆದಾಡುತ್ತಿದ್ದೆವು. ನಮ್ಮ ರಣಪರಾಕ್ರಮಗಳನ್ನು ಹೇಳಿಕೊಳ್ಳುವಾಗ ಕೆಲವೊಮ್ಮೆ ಏನಾದರೂ ದೋಷವು ನುಸುಳಿದರೆ ಅವನನ್ನು ಮಿತ್ರನೇ, ನೀನು ಬಹಳ ಸತ್ಯವಂತ ಎಂದು ನಾನು ಮೂದಲಿಸುತ್ತಿದ್ದೆ. ಹಾಗೆ ಖಂಡಿಸಿದ ಸಮಯದಲ್ಲೂ ಕೂಡ ಪರಮ ಪುರುಷನಾದ್ದರಿಂದ ಅವನು ನನ್ನ ಮಾತುಗಳನ್ನು ಸಹಿಸಿಕೊಂಡು ನಿಜವಾದ ಗೆಳೆಯನನ್ನು ತಂದೆಯು ಮಗನನ್ನು ಕ್ಷಮಿಸುವಂತೆ ಕ್ಷಮಿಸುತ್ತಿದ್ದನು. सामान्य हम दोनों साथ में रहते थे, साथ में नींद करना, साथ में बैठना, साथ में घूमना करते थे. हमारे रण पराक्रम को बोलने के समय पर कभी कभी दोष आता था तो उनको मैंने मित्र, तुम तो बहुत सत्यवान ही हो, ऐसे छेड़ता था. वैसे जब होता था तब भगवान जी एक अच्छे दोस्त के जैसे, एक अच्छे बाप के जैसे क्षमा करते थे. ದೇವೋತ್ತಮ ಪ್ರಭು ಶ್ರೀಕೃಷ್ಣನು ಪರಿಪೂರ್ಣನು. ತನ್ನ ಶುದ್ಧ ಭಕ್ತರೊಂದಿಗೆ ಅವನು ಮಿತ್ರನಾಗಿ, ಪುತ್ರನಾಗಿ ಅಥವಾ ಪ್ರೇಮಿಯಾಗಿ ತೋರುವ ವರ್ತನೆಗಳಲ್ಲಿ ಯಾವುದೇ ತೆರನಾದ ಕೊರತೆ ಇರುವುದಿಲ್ಲ. ಮಹಾವಿದ್ವಾಂಸರು, ಧರ್ಮಜ್ಞರು ಸಂಪ್ರದಾಯ ವಿಹಿತ ರೀತಿಯಲ್ಲಿ ವೇದ ಮಂತ್ರಗಳನ್ನು ಪಠಿಸಿ ಮಾಡುವ ಸ್ತೋತ್ರಕ್ಕಿಂತಲೂ ಹೆಚ್ಚಾಗಿ ಅವನು ತನ್ನ ಪ್ರೀತಿಯ ಗೆಳೆಯರು, ಪುತ್ರರು ಅಥವಾ ಪ್ರಿಯತಮೆಯರು ಮಾಡುವಂತಹ ನಿಂದನೆಗಳನ್ನು ಕೇಳಿ ಸುಖಿಸುವನು. ಮುಂದಿನ ಶ್ಲೋಕ 20ನೇಯ ಶ್ಲೋಕ. ಸೋಹಂ ನೃಪೇಂದ್ರರಹಿತಃ ಪುರುಷೋತ್ತಮೇನ ಸಖ್ಯಾ ಪ್ರಿಯೇಣ ಸುಹೃದಾ ಹೃದಯೇನ ಶೂನ್ಯಃ ಅಧ್ವನ್ಯುರುಕ್ರಮ ಪರಿಗ್ರಹ ಮಂಗರಕ್ಷನ್ ಗೋಪೈರಸದ್ಭಿರಬಲೇವ ವಿನಿರ್ಜಿತೋಸ್ಮಿ. ಮಹಾರಾಜನೇ, ನನ್ನ ಮಿತ್ರನೂ ಹಿತೈಷಿಯೂ ದೇವೋತ್ತಮ ಪರಮಪುರುಷನೂ ಆದ ಪ್ರಭುವನ್ನ ಅಗಲಿರುವುದರಿಂದ ನನ್ನ ಹೃದಯವು ಶೂನ್ಯವಾಗಿದೆ. ಅವನಿಲ್ಲದ್ದರಿಂದ ಕೃಷ್ಣನ ಪತ್ನಿಯರ ಅಂಗರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ನನ್ನನ್ನು ದನಗಾಹಿಗಳ ಒಂದು ತಂಡವು ಆಕ್ರಮಿಸಿ ಸೋಲಿಸಿಬಿಟ್ಟಿತು. ಮಹಾರಾಜ್, ಮೇರೆ ಹಿತೈಷಿ देवोत्तम परम पुरुष प्रभु को खोने से मेरा हृदय शून्य हुआ है. उनके बिना श्री कृष्ण के पत्नियों के अंगरक्षक के कार्य करते मुझे गोपाल के एक समूह आक्रमण करके हराया है. ಈ ಶ್ಲೋಕದಲ್ಲಿರುವಂತಹ ಒಂದು ಮುಖ್ಯವಾದ ಅಂಶ ಇದು. ಅರ್ಜುನನನ್ನು ಸಾಮಾನ್ಯ ದನಗಾಹಿಗಳ ಗುಂಪೊಂದು ಆಕ್ರಮಿಸಿ ಸೋಲಿಸುವುದು ಹೇಗೆ ಸಾಧ್ಯ ಮತ್ತು ಅರ್ಜುನನ ರಕ್ಷಣೆಯಲ್ಲಿದ್ದ ಶ್ರೀಕೃಷ್ಣ ಪ್ರಭುವಿನ ಪತ್ನಿಯರನ್ನು ಈ ಸಾಮಾನ್ಯ ಜನರು ಸೋಕುವುದಾದರೂ ಹೇಗೆ ಸಾಧ್ಯ? ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿಷ್ಣು ಪುರಾಣ, ಬ್ರಹ್ಮಪುರಾಣಗಳಲ್ಲಿ ಸಂಶೋಧನೆ ಮಾಡಿ ಈ ಅಸಾಂಗತ್ಯವನ್ನು ಸರಿಯಾಗಿ ವಿವರಿಸಿದ್ದಾರೆ. ಒಮ್ಮೆ ಸ್ವರ್ಗದ ಅಪ್ಸರೆಯರು ಅಷ್ಟಾವಕ್ರ ಮುನಿಯನ್ನು ತಮ್ಮ ಸೇವೆಯಿಂದ ಮೆಚ್ಚಿಸಿ ಶ್ರೀಕೃಷ್ಣ ಪ್ರಭುವನ್ನೇ ಪತಿಯಾಗಿ ಪಡೆಯಿರಿ ಎಂದು ಮುನಿಯಿಂದ ವರವನ್ನು ಪಡೆದರು. ಅಷ್ಟಾವಕ್ರ ಮುನಿಯ ದೇಹವು 8 ಕೀಲುಗಳಲ್ಲಿ ತಿರುಚಿಕೊಂಡಿದ್ದುದರಿಂದ ಅವನು ಡೊಂಕಾಗಿ ನಡೆಯುತ್ತಿದ್ದನು. ಆ ದೇವತಾ ಸ್ತ್ರೀಯರು ಮುನಿಯ ವಿಕಾರವಾದ ನಡಿಗೆಯನ್ನು ನೋಡಿ ತಡೆದುಕೊಳ್ಳಲಾರದೆ ನಕ್ಕರು. ಇದರಿಂದ ಅಪಮಾನಿತನಾದ ಅಷ್ಟಾವಕ್ರ ಮುನಿಯು ಪ್ರಭುವನ್ನೇ ಪತಿಯಾಗಿ ಪಡೆದಿದ್ದರೂ ದುಷ್ಟರು ನಿಮ್ಮನ್ನು ಅಪಹರಿಸಲಿ ಎಂದು ಶಾಪವನ್ನು ಕೊಟ್ಟನು. ತಲ್ಲಣಿಸಿದ ಆ ಹೆಂಗಸರು ಪರಿಪರಿಯಾಗಿ ಮುನಿಯನ್ನ ಸ್ತುತಿಸಿ ಬೇಡಿ ಒಲಿಸಿದರು. ಶಾಪ ಪರಿಹಾರವನ್ನ ಕೋರಿದ್ದರು. ಆಗ ಮುನಿಯು ಅವರು ಅಪಹೃತರಾದರೂ ಆಮೇಲೆ ಮತ್ತೆ ತಮ್ಮ ಪತಿಯರನ್ನು ಸೇರುವಂತಾಗಲಿ ಎಂದು
ವಿಶಾಪವಿತ್ತನು. ಮಹಾಮುನಿಯ ವರವನ್ನು ಈಡೇರಿಸುವ ಸಲುವಾಗಿ ಪ್ರಭುವೇ ಆ ದುಷ್ಟರ ತಂಡದ ರೂಪದಲ್ಲಿ ಬಂದು ಅರ್ಜುನನ ರಕ್ಷಣೆಯಲ್ಲಿದ್ದ ತನ್ನ ಪತ್ನಿಯರನ್ನು ಅಪಹರಿಸಿದನು. ಇಲ್ಲದೆ ಹೋಗಿದ್ದರೆ ಬೇರೆ ಯಾವನೇ ದುಷ್ಟನು ಸೋಕಿದರೂ ದೇವತಾ ಸ್ತ್ರೀಯರು ಮಾಯವಾಗಿ ಬಿಡಬೇಕಾಗಿತ್ತು. ಅಲ್ಲದೆ ಗೋಪಿಯರು ತಮ್ಮ ಇಷ್ಟವು ಪೂರ್ತಿಯಾದ ಮೇಲೆ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು. ಕೃಷ್ಣ ಪ್ರಭುವು ನಿರ್ಗಮಿಸಿದ ಮೇಲೆ ತನ್ನ ಪರಿವಾರವು ಹಿಂದಕ್ಕೆ ಬಂದು ಬಿಡಬೇಕೆಂದು ಬಯಸಿದನು. ಅದೇ ಪ್ರಕಾರ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಅವರನ್ನು ತಾನೇ ಕರೆಸಿಕೊಂಡನು. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.